ಮಾಡಿಲ್ವಾ ಮೋದಿ ಜೀವನದಲ್ಲಿ? ಮೋದಿ ತಪ್ಪೇ ಮಾಡಿಲ್ವಾ? ತೋರಿಸ್ಲಾ ತಪ್ಪು ಮಾಡಿರೋದು ಒಂದೊಂದಿನಾಗಿ ಮೋದಿ ಮಾಡಿರೋದನ್ನ. ಇವತ್ತಿಗೂ ಕೇಳ್ತೀನಿ, ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ನೀನು ಅಂತ. ನಾನು ಇವಾಗಲೂ ಕೇಳ್ತೀನಿ, ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ನೀನು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಈ ಪ್ರಶ್ನೆ ಯಾವಾಗ ಕೇಳಬೇಕಾಗಿತ್ತು ರಂಗನಾಥ್? ನಿಜವಾಗ್ಲೂ ಈ ಪಬ್ಲಿಕ್ ಟಿವಿ ರಂಗನಾಥ್ ಇದ್ದಾನಲ್ಲ, ಈತ ಒಬ್ಬ ಪತ್ರಕರ್ತನಾಗಿದ್ದರೆ, ನಿಜವಾದಂಥ ಪತ್ರಕರ್ತನಾಗಿದ್ದರೆ ಈ ಪ್ರಶ್ನೆ ಯಾವತ್ತು ಕೇಳಬೇಕಾಗಿತ್ತು? ಯಾವತ್ತು 2016ರಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ರಲ್ಲ ಅವತ್ತು ಕೇಳಬೇಕಾಗಿತ್ತು. ಡಿಮಾನಿಟೈಸೇಷನ್ ಮಾಡಿದ ಸಂದರ್ಭದಲ್ಲಿ ಮಾತನಾಡಬೇಕಾಗಿತ್ತು. ಡಿಮಾನಿಟೈಸೇಷನ್ ಮಾಡಿದ್ರಿಂದ ಏನೆಲ್ಲ ಆಯಿತು ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡಬೇಕಾಗಿತ್ತು. ಎಷ್ಟು ಜನ ಪ್ರಾಣವನ್ನು ಕಳ್ಕೊಳ್ತಾರೆ, ಈ ದೇಶದಲ್ಲಿ ಇರ್ತಕ್ಕಂಥ ಅನಕ್ಷರಸ್ಥರ ಕಥೆ ಏನು, ಹೋಮ್ ಇಂಡಸ್ಟ್ರಿಗಳ ಕಥೆ ಏನು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳ ಕಥೆ ಏನು, ಅವೆಲ್ಲ ಮುಚ್ಚೋಗಲ್ವಾ, ಬೀದಿಗೆ ಬರಲ್ವಾ ಅನ್ನೋ ಪ್ರಶ್ನೆಯನ್ನ ಮುಂದಿಡಬೇಕಾಗಿತ್ತು. ಆ ವಿಚಾರವನ್ನು ಅವತ್ತು ಪ್ರಶ್ನೆ ಮಾಡಬೇಕಿತ್ತು. ಟೆಕ್ನಾಲಜಿ ಅದು ನಮ್ಗೆ ಗೊತ್ತಿತ್ತು. 2000 ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ GPS ಚಿಪ್, ಅವತ್ತು ಅದೇ 2000 ರೂಪಾಯಿ ನೋಟ್ ಒಳಗಡೆ ನ್ಯಾನೋ ಟೆಕ್ನಾಲಜಿ ಚಿಪ್ ಇದೆ ಅನ್ನೋ ಸುಳ್ಳನ್ನು, ಹಸಿ ಸುಳ್ಳನ್ನು ಬಿತ್ತರಿಸಿ ಜನರನ್ನ ಓಲೈಕೆ ಮಾಡಿ ಮೋದಿಯ ಈ ನಡವಳಿಕೆಯನ್ನ ಸಮರ್ಥನೆ ಮಾಡಿದ್ದ ಈ ಚಿಪ್ರಂಗ, ಈ ಪೆಕರ್ರಂಗ ಈಗ ಇದ್ದಿದ್ದಾಗೆ ಮೋದಿಯನ್ನ ಏಕವಚನದಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾನೆ. ಯಾವಾಗ ಮಾಡಬೇಕಾಗಿತ್ತು ಪ್ರಶ್ನೆಯನ್ನ? ನಿಜವಾದಂಥ ಪತ್ರಕರ್ತನಾಗಿದ್ರೆ, ದೇಶದ ಹಿತಾಸಕ್ತಿಯನ್ನ ಕಾಯ್ತಕ್ಕಂಥ ಒಬ್ಬ ಪತ್ರಕರ್ತ ಆಗಿದ್ರೆ ಈತ ಪ್ರಶ್ನೆಯನ್ನ ಯಾವಾಗ ಮಾಡಬೇಕಿತ್ತು? ಈತ ಪ್ರಶ್ನೆಯನ್ನ ಡಿಮಾನಿಟೈಸೇಷನ್ ಆದಾಗ ಮಾಡಬೇಕಿತ್ತು, ಪುಲ್ವಾಮಾ ಅಟ್ಯಾಕ್ ಆದಾಗ ಮಾಡಬೇಕಿತ್ತು, ಹೇಗಪ್ಪ ಬತ್ತು ಇಲ್ಲಿಗೆ ಇಂಡಿಯಾಕ್ಕೆ 360 kg RDX ಹೇಗೆ ತಂದ್ರು ಅನ್ನೋ ವಿಚಾರವನ್ನು ಜನರ ಮುಂದಿಟ್ಬೇಕಿತ್ತು. ಆಗ ಪ್ರಶ್ನೆಯನ್ನ ಮಾಡಲಿಲ್ಲ. ಡಿಮಾನಿಟೈಸೇಷನ್ ಆದಾಗ ಮಾಡಲಿಲ್ಲ. ಚೀನಾದವರು ಗಡಿ ಒತ್ತುವರಿಯನ್ನ ಮಾಡಿ ಒಳಗಡೆ ಬಂದು, ಭಾರತದ ಒಳಗಡೆ ಬಂದು ಒಂದು ಹಳ್ಳಿಯನ್ನು ನಿರ್ಮಾಣ ಮಾಡಿದಾಗ ಪ್ರಶ್ನೆಯನ್ನ ಮಾಡದೇ ಇದ್ದಂಥ ರಂಗ ಈಗ ಮೋದಿಯ ವಿರುದ್ಧ ಮಾತನಾಡ್ತೇನೆ, ನಾನು ಮೋದಿಯನ್ನು ಬಿಡಲ್ಲ ಅನ್ನೋ ಹಂತಕ್ಕೆ ಯಾಕೆ ಬಂದ? ನಿಜವಾಗ್ಲೂ ಅನುಮಾನ ಆಗ್ತಿದೆ ನನಗೆ. ದೀನ ದಲಿತರ ಮಕ್ಕಳು ಇಲ್ಲಿ ಹೊಡೆದಾಡಿ ಸಾಯ್ಬೇಕು, ಅದಕ್ಕೋಸ್ಕರ ಗೋಮಾಂಸದ ಬಗ್ಗೆ ಮಾತನಾಡ್ತಾರೆ, ಗೋಹತ್ಯೆ ಬಗ್ಗೆ ಮಾತನಾಡ್ತಾರೆ, ಉರಿದುಂಬಿಸ್ತಾರೆ, ಅಯ್ಯೋ ಮಹಾಪಾಪ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ, ಗೋವನ್ನ ಇದು ಮಾಡಿಬಿಟ್ರು ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಆದರೆ ಅದೇ ಇವರ ದೇವರಿದ್ದಾರಲ್ಲ, ಈ ಕೋಮುವಾದಿ ಪತ್ರಕರ್ತರ ದೇವರಿದ್ದಾರಲ್ಲ, ಈ ಮಹಾಶಯರು ಅಧಿಕಾರವನ್ನು ಹಿಡಿದ ಮೇಲೆ ದೇಶದಲ್ಲಿ ಏನು ಗೋಮಾಂಸಕ್ಕೆ ಟ್ಯಾಕ್ಸ್ ಕಡಿಮೆ ಆಗಿದೆ, ಭಾರತ 2ನೇ ಸ್ಥಾನಕ್ಕೆ ಹೋಗಿ ನಿಂತಿದೆ ಗೋಮಾಂಸ ರಫ್ತಲ್ಲಿ. ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಬೇಕಿತ್ತು, ಇದನ್ನ ಮಾತನಾಡಬೇಕಾಗಿತ್ತು. ಆದರೆ ಯಾವತ್ತೂ ಕೂಡ ಈ ಚಿಪ್ರಂಗ, ಈ ಪೆಕರ್ರಂಗ ಇದರ ಪ್ರಶ್ನೆಯನ್ನೇ ಮಾಡಲಿಲ್ಲ, ಈ ವಿಚಾರವನ್ನೇ ಮಾತಾಡಲಿಲ್ಲ. ಡಿಮಾನಿಟೈಸೇಷನ್ ಮಾಡಿದಾಗ ಈತ 2000 ನೋಟ್ ಒಳಗಡೆ, 2000 ರೂಪಾಯಿ ನೋಟ್ ಒಳಗಡೆ ಚಿಪ್ ಇದೆ, ಅದನ್ನ ಭೂಮಿಯ 100 ಮೀಟರ್ ಆಳದಲ್ಲಿಟ್ಟರೂ ಕೂಡ ಕಂಡಿಡಿಬೋದು ಅಂತ ಹೇಳಿ ಪುಂಗಿದ್ನಲ್ಲ, ಪುಂಗಿದ್ರಂಗ. ಜೊತೆಗೆ ಏನು ಕೋವಿಡ್ ಅಟ್ಯಾಕ್ ಆದಾಗ ಹೆಲಿಕಾಪ್ಟರ್ ಮನಿ ಬಗ್ಗೆ ಹೇಗೆ ಮಾತನಾಡ್ತಾರೆ ಅಂದ್ರೆ, ಸಿಕ್ಕಿದವರಿಗೆ ಸೀರುಂಡೆ ಬಾಚ್ಕೊಂಡಷ್ಟು ನಿಮ್ಮದೇ ಹಣ, ಮೋದಿ ಹೆಲಿಕಾಪ್ಟರ್ ಬಂದು ದುಡ್ಡೇರಿಸ್ತಾರೆ. ಈ ರೀತಿ ಜನರನ್ನ ತಪ್ಪು ದಾರಿಗೆಳೆಯೋದು, ಜೊತೆಗೆ ಮೋದಿಯನ್ನ ಓಲೈಸೋ ಕೆಲಸವನ್ನ ಮಾಡ್ತಿದ್ದಂಥ ರಂಗ ಇದ್ದಿದ್ದಾಗೆ ಮೋದಿ ವಿರುದ್ಧ ಮಾತನಾಡ್ತಾನೆ. ಹಾಗಂತೇಳಿ ಇವ್ನು ಲೈಫ್ ಟೈಮ್ ಮೋದಿ ವಿರುದ್ಧ ಮಾತಾಡ್ತಾನಪ್ಪ, ಈತ ಸತ್ಯವನ್ನೇ ಹೇಳ್ತಾನ ಅಂತಂದ್ರೆ ಖಂಡಿತ ಇಲ್ಲ. ಒಂದು ದಿವಸ ಅಷ್ಟೇ, ಒಂದು ದಿವಸ ಮೋದಿಯನ್ನು ಬೈದು, ಒಂದು ನಿಮಿಷ ಅಲ್ಲ, 1 ನಿಮಿಷ ಮೋದಿಯನ್ನು ಬೈದು ಬೆಳಗ್ಗೆ 1 ದಿವಸ ಪೂರ್ತಿ ಮೋದಿಗೆ ಹಾಲಾಭಿಷೇಕವನ್ನು ಮಾಡಿದ್ದಾನೆ, ಕ್ಷೀರಾಭಿಷೇಕವನ್ನು ಮಾಡಿ ನಿಲ್ಲಿಸಿದ್ದಾನೆ ಮೋದಿಗೆ. ಈ ದಿನ ಬಂದು ಬಿಗ್ ಬಲೋಟಿನ್ ಅನ್ನೋ ಕಾರ್ಯಕ್ರಮದಲ್ಲಿ ಪುಂಗ್ತಕ್ಕಂಥದ್ದು ಹೇಳ್ತಕ್ಕಂಥ ಈತ ಪುಂಗ್ತಕ್ಕಂಥ ಬಹುತೇಕ ವಿಷಯಗಳು ಸುಳ್ಳಾಗಿರ್ತವೆ. ಪುಂಗದು ಸಂಪೂರ್ಣವಾಗಿ ಸುಳ್ಳೆ. ನಾನು ಸುಮಾರು 21 ವರ್ಷ ನನ್ನ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಾಗಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ಈತನನ್ನ. ಈ ಕನ್ನಡಪ್ರಭದಲ್ಲಿ ಯಾವತ್ತು ಎಡಿಟರ್ ಆಗಿದ್ದು ಆಗಿಂದಲೂ ನೋಡ್ಕೊಂಡ್ ಬರ್ತಾ ಇದ್ದೇನೆ ಈತನನ್ನ. ಅವತ್ತಿಂದ ಇವತ್ತವರೆಗೂ ಸುಳ್ಳು ಬಿಟ್ರೆ ನಿಜವನ್ನ ಹೇಳಲೇ ಇಲ್ಲ. ಕೇವಲ ವಿರೋಧ ಪಕ್ಷವನ್ನಷ್ಟೇ ತಗೊಳ್ತಕ್ಕಂಥ ಪತ್ರಕರ್ತ ಅಂದ್ರೆ ಅದು ಈತ. ಕೇವಲ ವಿರೋಧ ಪಕ್ಷವನ್ನೇ ತಗೊಳ್ತಾನೆ, ವಿರೋಧ ಪಕ್ಷ ತಗೊಳ್ಳಿಕ್ಕೋಸ್ಕರನೇ ನಾನು ಪತ್ರಕರ್ತನಾಗಿದ್ದೇನೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಕ್ಕಂಥ ಒಬ್ಬ ಪತ್ರಕರ್ತ ಇದ್ರೆ ಅದು ಕೇವಲ HR ರಂಗನಾಥ್ ಉರ್ಫ್ ಚಿಪ್ರಂಗ. ಈ ಚಿಪ್ರಂಗನನ್ನ ಬಿಟ್ರೆ ಪ್ರಪಂಚದ ಮತ್ಯಾವ ಪತ್ರಕರ್ತರು ಕೂಡ ಈ ಮಟ್ಟಕ್ಕೆ ಇಳಿದು ಬೂಟ್ ವಾಶ್ ಮಾಡಲ್ಲ, ಈ ಮಟ್ಟಕ್ಕೆ ಇಳಿದು ಬೂಟ್ ನೆಕ್ಕಲ್ಲ, ಈ ಮಟ್ಟಕ್ಕೆ ಜಾತಿವಾದವನ್ನ ಪ್ರದರ್ಶನವನ್ನ ಮಾಡಲ್ಲ, ಈ ಮಟ್ಟಕ್ಕೆ ಕೋಮುವಾದವನ್ನ ಪ್ರದರ್ಶನ ಮಾಡಲ್ಲ. ತಪ್ಪು ಮಾಡಿದಾಗೆಲ್ಲ ಬಾಯಿ ಮುಚ್ಕೊಂಡು ಅವರು ಸಮರ್ಥಿಸಿ ಅಯ್ಯೋ ತಪ್ಪೇ ಎಲ್ಲ ಮಾಡಿರ್ತಕ್ಕಂಥದ್ದು ಮೋದಿ ಅನ್ನೋ ರೀತಿಯಲ್ಲಿ ಮಾತನಾಡೋ ಈ ಚಿಪ್ರಂಗ ಈಗ
ಡಿಮಾನಿಟೈಸೇಷನ್ ಆಗಿದ್ದು 2016ರಲ್ಲಿ. ಈತ ಪ್ರಶ್ನೆಯನ್ನು ಮಾಡಕ್ ಬಂದಿರೋದು 2026. 10 ವರ್ಷ ಕಳೆದ ಮೇಲೆ ಜ್ಞಾನೋದಯ ಆಗಿದೆ ಚಿತ್ರರಂಗನಿಗೆ. 10 ವರ್ಷ ಕಳೆದ ಮೇಲೆ ಜ್ಞಾನೋದಯ ಆಗಿದೆ. ಆಕ್ಚುಲಿ ಆಗ ಪ್ರಶ್ನೆಯನ್ನ ಮಾಡಲಿಲ್ಲ. ಅಟ್ಲೀಸ್ಟ್ ಒಬ್ಬ ಪತ್ರಕರ್ತರಾಗಿ ಒಂದು ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು. ಏನಂತ ಅಂದ್ರೆ, ಈ ಒಂದು ನೋಟನ್ನ ತಯಾರಿಸ್ತಕ್ಕಂಥದ್ದು RBI. ಅದನ್ನ ಹೇಳ್ಬೇಕಾಗಿತ್ತು ಯಾರು? ಆ ನೋಟಲ್ಲಿ ಏನಿದೆ, ನೋಟ್ ಹೇಗೆ ಪ್ರಿಂಟ್ ಆಗಿದೆ, ಅದನ್ನ ಹೇಗೆ ಬಳಸಬೇಕು ಅಂತ ಹೇಳ್ಬೇಕಾದ್ದು, ಗೈಡ್ಲೈನ್ಸ್ ಕೊಡ್ಬೇಕಾದ್ದು ಯಾರು? RBI ಅದನ್ನ ಕೊಡ್ಲಿಲ್ಲ ಗೈಡ್ಲೈನ್ಸ್ನ. ಇವನೇ ಕೊಟ್ಬಿಟ್ಟ, ಅದ್ರಲ್ಲಿ ಚಿಪ್ ಇದೆ ಅಂತ ಸೃಷ್ಟಿ ಮಾಡಿ, ಒಂದು ವಿಚಾರವನ್ನು ಸೃಷ್ಟಿ ಮಾಡಿ, ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ವಿಚಾರವನ್ನ ಜನರಿಗೆ ಅರಿಬಿಟ್ಟ. ಇನ್ನು ಹೆಲಿಕಾಪ್ಟರ್ ಮನಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಅದನ್ನ ಹೇಳ್ಬೇಕಾಗಿಲ್ಲ. ಹೆಲಿಕಾಪ್ಟರ್ ಮನಿ ಅಂದ್ರೆ ಏನು ಅನ್ನೋದೇ ಗೊತ್ತಿದೆ ಇರ್ತಕ್ಕಂಥ ಒಬ್ಬ ಪತ್ರಕರ್ತ ಈತ. ನಾಚಿಕೆ ಆಗ್ಬೇಕು. ಒಬ್ಬ ಸೀನಿಯರ್ ಪತ್ರಕರ್ತ, ಈತನಿಗೆ ಹೆಲಿಕಾಪ್ಟರ್ ಮನಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆದ್ರೂ ಈತ ಪತ್ರಕರ್ತ. ಹೆಲಿಕಾಪ್ಟರ್ ಮನಿ ಬಗ್ಗೆ ನಾಲೆಡ್ಜ್ ಇದ್ದೇ ಇರ್ತಕ್ಕಂಥ ಒಬ್ಬ ಪತ್ರಕರ್ತ, ಈ ರಾಜ್ಯದ ಬಹುದೊಡ್ಡ ಪತ್ರಕರ್ತ, ಹೇಳ್ಕೊಳ್ಳಿಕ್ಕೆ ಬಹುದೊಡ್ಡ ಪತ್ರಕರ್ತ. ಯಾವ ವಿಚಾರನೂ ಗೊತ್ತಿಲ್ಲ, ಆದ್ರೆ ತೋರಿಸ್ಕೊಳ್ಳೋದು ಹೇಗೆ ಅಂದ್ರೆ, ನನಗೆಲ್ಲ ವಿಷಯ ಗೊತ್ತು, ನನ್ನಷ್ಟು ಬುದ್ಧಿವಂತ ಯಾರು ಇಲ್ಲ, ನಾನೇ ಸರ್ವಜ್ಞ ಅಂತ ಮುಂದೆ ಆ ಬಿಗ್ ಬುಲೆಟಿನಲ್ಲಿ ಬಡ್ಕೊಳ್ಳೋದು ಬಿಟ್ರೆ, ನಿಜವಾಗಿ ಈತನಿಗೆ ಏನಾದ್ರು ಗೊತ್ತು ಅಂದ್ರೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಮಣ್ಣು ಗೊತ್ತಿಲ್ಲ ಈತನಿಗೆ, ಮಣ್ಣು ಗೊತ್ತಿಲ್ಲ. ಈತ ಪ್ರತಿದಿನ ಹೇಳ್ತಕ್ಕಂಥದ್ದೆಲ್ಲ ಬರೀ ಪುಂಗ್ಲಿ ಅಷ್ಟೇ, ಬರೀ ಪುಂಗದಷ್ಟೇ. ಅದು ಬಿಟ್ಟರೆ ಈತನಿಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಹೇಳೋ ವಿಚಾರವೆಲ್ಲ 90% ಸುಳ್ಳಾಗಿರುತ್ತೆ. 90% ಸುಳ್ಳು, 1% ಅಷ್ಟೇ ಸತ್ಯವನ್ನು ಹೇಳ್ತಕ್ಕಂಥದ್ದು ಈತ. 10 ವರ್ಷ ಅಲ್ಲ ರೀ, ಪ್ರಾಬ್ಲಮ್ ಆದಾಗ, ಗಾಯ ಆದಾಗ ಔಷಧಿ ಹಾಕ್ಬೇಕಾದ್ದು ಕರ್ತವ್ಯ. ಆದರೆ ಆ ಗಾಯ ಮಾದು ಒಣಗಿ ಅದ್ರದ್ದು ಪೂರ್ತಿ ಇದೇ ಹೋದ ನಂತರ 10 ವರ್ಷ ಕಳೆದು, ಗಾಯ ಆಗಿ 10 ವರ್ಷ ಕಳೆದ ನಂತರ ಆ ಗಾಯದ ಬಗ್ಗೆ ಮಾತಾಡೋದು ಅರ್ಥ ಇದೆಯಾ? ಏನೋ ಸೊಲ್ಯೂಷನ್ ಸಿಗುತ್ತಾ? ಆ ಡಿಮಾನಿಟೈಸೇಷನ್ ಆದಾಗ ಬ್ಯಾಂಕ್ ಮುಂದೆ ಕ್ಯೂ ನಿಂತ್ಕೊಂಡಂಥ ಜನ, ಅವತ್ತು ಅನುಭವಿಸಿದಂಥ ನೋವು, ಅನುಭವಿಸಿದಂಥ ಚಿತ್ರಹಿಂಸೆ, ಎಷ್ಟು ಹೋಮ್ ಇಂಡಸ್ಟ್ರಿಗಳು ಮುಚ್ಚೋದು, ಸಣ್ಣ ಪುಟ್ಟ ಇಂಡಸ್ಟ್ರಿಯಲಿಸ್ಟ್ಗಳ ಕತೆ ಬೇಡ. ಅದರಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಇದೆಯಲ್ಲ, ಇಂಡಸ್ಟ್ರಿಯಲಿಸ್ಟ್ ಇದಾರಲ್ಲ, ಅವ್ರ ಕತೆ ಬೇಡ. ಡಿಮಾನಿಟೈಸೇಷನ್ ಆಯ್ತು, ಆಗ ಪ್ರಶ್ನೆಯನ್ನು ಮಾಡಲಿಲ್ಲ ಈತ. ಅವೈಜ್ಞಾನಿಕ GST ಹಾಕಿದ್ರು. ಆ ಅವೈಜ್ಞಾನಿಕ GST ಹಾಕಿದಾಗಲೂ ಕೂಡ ಪ್ರಶ್ನೆ ಮಾಡಲಿಲ್ಲ. ಅವೈಜ್ಞಾನಿಕವಾಗಿ GST ಹಾಕಿದಾಗಲೂ ಈತ ಪ್ರಶ್ನೆ ಮಾಡಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ದೀಪ ಹಚ್ಚಿ, ಚಪ್ಪಾಳೆ ಹೊಡ್ರಿ, ತಟ್ಟೆ ಬಾರಿಸಿ, ಗಂಟೆ ಬಾರಿಸಿ ಅಂತ ಹೇಳಿದಾಗಲೂ ಕೂಡ ಇವನ ಬಾಯಿಗೆ ಪ್ಲಾಸ್ಟರ್ ಬಿದ್ದಿತ್ತು. ಆಗ ಪ್ರಶ್ನೆಯನ್ನ ಮಾಡಲಿಲ್ಲ ಈತ. ಅದೇ ರೀತಿಯಲ್ಲಿ ನೋಡಿ, ಪ್ರತಿಯೊಂದು ಯಾವುದೇ ಸಮಸ್ಯೆ ಆದಾಗಲೂ ಕೂಡ ಈತ ಪ್ರಶ್ನೆಯನ್ನ ಮಾಡಲಿಲ್ಲ. ದೇಶದೊಳಗಡೆ 360 kg RDX ಬಂದು ಸ್ಫೋಟಗೊಂಡಾಗಲೂ ಕೂಡ ಇದನ್ನ ಪ್ರಶ್ನೆ ಮಾಡಲಿಲ್ಲ. ಅವತ್ತು ಕೂಡ ಮೋದಿಯನ್ನ ಪ್ರಶಂಸೆ ಮಾಡಿದಂಥ ಈ ಪುಂಗ್ಲಿ ರಂಗನಾಥ ಈಗ ಇದ್ದಿದ್ದಾಗೆ ಮೋದಿಯನ್ನ ಏಕವಚನದಲ್ಲಿ ಬೋದ್ಬಿಟ್ಟು ನಾನೇನೋ ಮಹಾನ್ ಇದ್ರ ಪತ್ರಕರ್ತ ಅನ್ನೋ ತೋರಿಸ್ಕೊಳ್ತಕ್ಕಂಥ ಸೋಗಾಗ್ತಾ ಇದ್ದಾನೆ ಇಂಥ ಪುಂಗ್ಲಿ ರಂಗ. ಈ ದೇಶವನ್ನ, ಈ ರಾಜ್ಯವನ್ನ ಏನಾದರೂ ಮಾಡಿ ಕೋಮು ದ್ವೇಷವನ್ನು ಹರಡಿ ದೇಶದಲ್ಲಿ ಬೆಂಕಿಯನ್ನು ಹಚ್ಚಿ, ರಾಜ್ಯದಲ್ಲಿ ಬೆಂಕಿಯನ್ನು ಹಚ್ಚಿ, ಅದರಲ್ಲಿ ಚಳಿ ಕಾಯಿಸ್ಕೊಳ್ಳಿಕ್ಕೆ ಬರ್ತಕ್ಕಂಥ ಪತ್ರಕರ್ತ ಈಗ 10 ವರ್ಷ ಆದಮೇಲೆ ಬಂದು ಈ ಒಂದು ವಿಚಾರವನ್ನು ಹೇಳ್ತಕ್ಕಂಥದ್ದು ಎಷ್ಟು ಸರಿ? ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.